ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ. ಉಪಕಾರ ಬಹಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ. ಉಪಕಾರ ಬಹಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಯೋಗ್ಯತೆಗೆ ಮೀರಿ ನೀಡಿದೆ ನಿನ್ನಾದಯವನ್ನು ನೀ ನನಗೆ. ಯೋಗ್ಯತೆಗೆ ಮೀರಿ ನೀಡಿದೆ ನಿನ್ನಾದಯವನ್ನು ನೀ ನನಗೆ. ಬೇಡಿದಕ್ಕಿಂತ ಹೆಚ್ಚು ದೊರೆಯಿತು ನನಗೆ. ಧನ್ಯವಾದ ಸ್ತುತಿ ನಿನಗೆ. ಬೇಡಿದಕ್ಕಿಂತ ಹೆಚ್ಚು ದೊರೆಯಿತು ನನಗೆ. ಧನ್ಯವಾದ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ. ಉಪಕಾರ ಬಹಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ನೀನೇ ಸತ್ಯ ಜೀವ ದೇವರೇ, ನಿನ್ನಲ್ಲೇ ಇಟ್ಟಿದೆ ನನ್ನ ನಂಬಿಕೆ. ನೀನೇ ಸತ್ಯ ಜೀವ ದೇವರೇ, ನಿನ್ನಲ್ಲೇ ಇಟ್ಟಿದೆ ನನ್ನ ನಂಬಿಕೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆದೆ, ಪ್ರಭು ನೀಡುವರ ನನಗೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆದೆ, ಪ್ರಭು ನೀಡುವರ ನನಗೆ. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ. ಉಪಕಾರ ಬಹಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ. ಉಪಕಾರ ಬಹಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಕೋಟಿ ಕೋಟಿ ಸ್ತುತಿ ನಿನಗೆ. ಶಾಲೋಮ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ಈ ದಿನ ನಮ್ಮ ಜೀವನದಲ್ಲಿ ದೇವರು ಹೊಸ ವರ್ಷವನ್ನು ನಮಗೆ ಕೂಡಿಸಿಕೊಟ್ಟಂಥ ದಿನವಾಗಿದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಬಿಗ್ ಜೆ ಟಿ ವಿಯ ಪರವಾಗಿ, ಬಿಗ್ ಜೆ ಟಿ ವಿಯ ಎಲ್ಲ ಕುಟುಂಬದವರ ಪರವಾಗಿ ತಮಗೆ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಈಗಾಗಲೇ ನಾವು ದೇವರನ್ನ ಆರಾಧನೆ ಮಾಡಿದ್ದೆವು. ಧನ್ಯವಾದದಿಂದ ಆತನ ಬಳಿಗೆ ನಾವು
ಬರುವ ಈ ಹೊಸ ವರ್ಷ ನಮ್ಮ ಜೀವನದಲ್ಲಿ ದೇವರು ನಮಗೆ ಒದಗಿಸಿಕೊಟ್ಟದಕ್ಕಾಗಿ ದೇವರಿಗೆ ನಾವು ಧನ್ಯವಾದ ಹೇಳುವ, ಥ್ಯಾಂಕ್ ಯು ಹೇಳುವ ಮತ್ತು ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಕೂಡ ನಾವು ಕೇಳುವ ಪ್ರಿಯರೇ. ಹೊಸ ವರ್ಷ ಎಂಬುದಾಗಿ ನೋಡುವಾಗ ಎಲ್ಲರೂ ಕೂಡ ನಮಗೆ ಹೊಸ ಒಂದು ಪ್ರಾಮಿಸ್, ಇನ್ನೊಂದು ವರ್ಷ ದೇವರು ಕೊಟ್ಟಿದ್ದಾನೆ, ಆತನ ವಾಗ್ದಾನ ಒಡನೆ ನಮ್ಮನ್ನು ನಡೆಸ್ತಾನೆ ಎನ್ನುವಂಥ ಒಂದು ನಿರೀಕ್ಷೆ ಅನೇಕ ದೇವ ಮಕ್ಕಳಲ್ಲಿರ್ತದೆ. ಈ ನಿರೀಕ್ಷೆ ಇಲ್ಲದಂಥವರು ಬಹಳ ಕಡಿಮೆ. ಯಾಕಂದರೆ ಹೊಸ ವರ್ಷ ನಮಗೆ ಕಾಣುವ ಹಾಗೆ ದೇವರು ಅನುಗ್ರಹಿಸಿದ್ದಾನೆ. ನಾವು ಒಂದು ವೇಳೆ ಹಿಂತಿರುಗಿ ನೋಡುವುದಾದರೆ ಅನೇಕರು, ನಮ್ಮ ಪರಿಚಯಸ್ಥರು, ನಮ್ಮ ಕುಟುಂಬಸ್ಥರು, ನಮ್ಮ ಸ್ನೇಹಿತರಲ್ಲಿ ಅನೇಕರು ಅಥವಾ ನಮಗೆ ಗೊತ್ತಿದ್ದವರು ಅನೇಕರು ಈ ದಿನ ಕಾಣಲಿಕ್ಕೆ ಸಾಧ್ಯವಾಗಲಿಲ್ಲ. ದೇವರು ಅವರನ್ನು ತನ್ನ ಕಡೆಗೆ ಸೆಳೆದುಕೊಂಡಿದ್ದಾನೆ. ಇವತ್ತು ನಾನು ನೀವು ಜೀವಿತರ ಪಟ್ಟಿಯಲ್ಲಿದ್ದೇವೆ. ಅದಕ್ಕೋಸ್ಕರ ದೇವರಿಗೆ ಧನ್ಯವಾದ. ಅದರ ಜೊತೆಗೆ ದೇವರು ಬಯಸುವಂಥ ಜೀವಿತ ಮಾಡಲಿಕ್ಕೋಸ್ಕರ ದೇವರು ನಮಗೆ ಈ ಹೊಸ ವರ್ಷ ಒದಗಿಸಿಕೊಟ್ಟಿದ್ದಾನೆ. ಈ ಹೊಸ ವರ್ಷ ನಮ್ಮೆಲ್ಲರ ಜೀವಿತದ ಮೂಲಕ ದೇವರೊಬ್ಬನೇ ಮಹಿಮೆ ಹೊಂದಲಿ, ಆತನಿಗೆ ಮಹಿಮೆ ಬರುವಂಥ ರೀತಿಯಲ್ಲಿ ನಾವುಗಳು ಜೀವಿಸುವ ಪ್ರಿಯರೇ. ಆಗಲೇ ನಾನು ಹೇಳಿದ ಹಾಗೆ ಪ್ರತಿಯೊಬ್ಬ ವಿಶ್ವಾಸಿ ದೇವ ಮಕ್ಕಳು ಹೊಸ ವರ್ಷಕ್ಕೆ ನನಗೆ ದೇವರು ಯಾವ ವಾಕ್ಯವನ್ನು ಕೊಡುತ್ತಾರೆ, ಯಾವ ವಾಕ್ಯದಿಂದ ನನ್ನನ್ನು ಬಲಪಡಿಸುತ್ತಾನೆ, ಯಾವ ವಾಕ್ಯದಿಂದ ನಾನು ಈ ವರ್ಷ ಇಡೀ ಜೀವನ ಮಾಡಬಹುದು ಎಂಬುದಾಗಿ ಅನೇಕರು ಎದುರು ನೋಡ್ತಾರೆ. ತಪ್ಪಲ್ಲ. ನಾನು ಹೇಳ್ತೇನೆ, ದೇವರು ನಮಗೆ ಕೊಟ್ಟಿರುವ ಒಂದು ದೊಡ್ಡ ಆಶೀರ್ವಾದ ಯಾವುದು ಗೊತ್ತಾ? ದೊಡ್ಡ ವಾಗ್ದಾನ. ದೇವರ ವಾಕ್ಯ ಹೇಳ್ತದೆ, ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ, ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇದು ದೊಡ್ಡ ಆಶೀರ್ವಾದದ ಮಾತು ಪ್ರಿಯರೇ. ಈ ವರ್ಷ ಪ್ರಾರಂಭವಾಗುವಾಗ ನೀವು ಆತನ ಮಕ್ಕಳು ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ದೃಢವಾಗಿ ನಂಬಿಕೊಂಡು ಜೀವಿಸುವಂಥದ್ದು. ಇದು ನಾವು ಆತನನ್ನು ಅಂಗೀಕಾರ ಮಾಡುವಾಗಲೇ ನಮಗೆ ಕೊಟ್ಟಿರುವಂಥದ್ದು ಆಶೀರ್ವಾದವಾಗಿದೆ. ಆದರೂ ಕೂಡ ನಾವುಗಳು ದೇವರು ಈ ವರ್ಷ ನನ್ನ ಹತ್ರ ಯಾವ ರೀತಿ ಮಾತನಾಡಿದ್ದಾನೆ ಎಂಬುದಾಗಿ ಅನೇಕರು ಹೇಳುತ್ತಾರೆ. ಒಳ್ಳೆಯದೇ. ಆದರೆ ಇತ್ತೀಚೆಗೆ ನಾನು ದೇವರ ವಾಕ್ಯದಲ್ಲಿ ನೋಡುವಾಗ ನನಗೆ ಕೂಡ ಸಿಕ್ಕಿರುವಂಥ ಒಂದು ಮಾತು ಯಾವುದಂದರೆ, ಜಕರ್ಯನ ಪ್ರವಾದನ ಗ್ರಂಥ. ಜಕರ್ಯನ ಪ್ರವಾದನ ಗ್ರಂಥದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, 8ನೇ ಅಧ್ಯಾಯ 12ನೇ ವಚನದಲ್ಲಿ, ನೆಮ್ಮದಿಯ ಬೆಳೆಯಾಗುವುದು, ನೆಮ್ಮದಿಯ ಬೆಳೆಯಾಗುವುದು, ದ್ರಾಕ್ಷಾಲತೆಯು ಹಣ್ಣು ಬಿಡುವುದು, ಭೂಮಿಯು ಧಾನ್ಯವನ್ನೆಸೆಯುವುದು, ಆಕಾಶವು ಇಬ್ಬನಿಯನ್ನು ಸುರಿಸುವುದು, ಈ ಜನಶೇಷದವರು ಇವುಗಳೆಲ್ಲ ಅನುಭವಿಸುವಂತೆ ಅನುಗ್ರಹಿಸುವನು. ಈ ಜನ ಶೇಷದವರು, ಪ್ರತ್ಯೇಕಿಸಲ್ಪಟ್ಟವರು ಇದನ್ನು ಅನುಭವಿಸುವಂತೆ ಮಾಡುತ್ತಾನೆ ಎಂಬುದಾಗಿ ವಾಕ್ಯ ನಮಗೆ ಹೇಳುತ್ತದೆ ಪ್ರಿಯರೇ. ಈ ವರ್ಷ ದೇವರು ನಮಗೆ ಈ ರೀತಿಯಾಗಿ ಆಶೀರ್ವಾದ ಮಾಡಬೇಕೆಂಬುದಾಗಿ ನಮ್ಮ ಪ್ರಾರ್ಥನೆಯಾಗಿರಲಿ. ನನ್ನೊಂದು ಟ್ರಾನ್ಸ್ಲೇಷನ್ ನಿಮಗೋಸ್ಕರ ಓದ್ತಾನೆ. ಈ ಜನರು ಯಾವ ಜನರಂದರೆ ದೇವರು ಆದುಕೊಂಡ ಜನರು. ಈ ಜನರು ನೆಮ್ಮದಿಯಿಂದ ಭೂಮಿಯ ಮೇಲೆ ನಡೆಯುವರು. ನೆಮ್ಮದಿಯಂತೆ ಮನುಷ್ಯನಿಗೆ ಬಹಳ ಪ್ರಾಮುಖ್ಯವಾದದ್ದು ನೆಮ್ಮದಿ. ನೆಮ್ಮದಿ ಅಂದರೆ ಶಾಂತಿ ಅಥವಾ ಸಮಾಧಾನ. ಅನೇಕರ ಬಳಿಯಲ್ಲಿ ಬೇಕಾದಷ್ಟಿದೆ, ಹಣ, ಅಂತಸ್ತು, ಕಾರು, ಬಂಗ್ಲೋ ಎಲ್ಲ ಇದೆ. ಆದರೆ ಅನೇಕರಲ್ಲಿ ನೆಮ್ಮದಿ ಇಲ್ಲ ಅಥವಾ ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಆದರೆ ಇಲ್ಲಿ ವಾಕ್ಯ ನಮಗೆ ಕೊಡುವಂಥದ್ದು, ಈ ಜನರು ನೆಮ್ಮದಿಯಿಂದ ಭೂಮಿಯ ಮೇಲೆ ನಡೆಯುವರು. ಅವರ ದ್ರಾಕ್ಷಾಲತೆಗಳು ದ್ರಾಕ್ಷಿ ಹಣ್ಣನ್ನು ಕೊಡುವುದು, ದೇಶವು ಸಮೃದ್ಧಿಯಾದ ಬೆಳೆಯನ್ನು ಕೊಡುವುದು, ಆಕಾಶವು ಮಳೆಯನ್ನು ಸುರಿಸುವುದು. ಇವೆಲ್ಲವೂ ನಾನು ನನ್ನ ಜನರಿಗೆ ಕೊಡುವೆನು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ನನ್ನ ಜನರಿಗೆ
ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟನು, ಅವರಿಗೆ ಇಂಥ ಆಶೀರ್ವಾದವನ್ನು ಕೊಡುತ್ತೇನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಅದಕ್ಕೆ ಪ್ರಿಯರೇ, ಅನೇಕರು ನಾವು ಏನಾದರೂ ಪ್ರಾಮಿಸ್ ವರ್ಡ್ ಹೊಸ ವರ್ಷ ಕೇಳುವಾಗ ಅನೇಕರು ಇದರಲ್ಲೆಲ್ಲ ಆಲ್ರೆಡಿ ಎಲ್ಲ ಬೈಬಲ್ನಲ್ಲಿ ಬರೆದ ಹೌದು, ಆದರೆ ವಾಕ್ಯ ಎನ್ನುವಂಥದ್ದು ನಮಗೆ ನಿರೀಕ್ಷೆ ಕೊಡುವಂಥದ್ದಾಗಿದೆ. ವಾಕ್ಯ ಎನ್ನುವಂಥದ್ದು ಇನ್ನೊಂದು ಆವರ್ತಿ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ವಾಕ್ಯ ಎನ್ನುವಂಥದ್ದು ಆ ನಿರೀಕ್ಷೆಯನ್ನಿಟ್ಟುಕೊಂಡು ನಡೀಲಿಕ್ಕೋಸ್ಕರ ಕೊಡುವಂಥದ್ದಾಗಿದೆ. ಅದಕ್ಕೆ ಜ್ಞಾನೋಕ್ತಿಯಲ್ಲಿ ಹೇಳುವಂಥ ಒಂದು ಮಾತು 30ನೇ ವಚನದಲ್ಲಿ, ದೇವರ ಪ್ರತಿಯೊಂದು ಮಾತು ಶುದ್ಧವಾದದ್ದು. ದೇವರ ವಾಕ್ಯದಲ್ಲಿರುವಂಥ ಪ್ರತಿಯೊಂದು ಮಾತು ಕೂಡ ಶುದ್ಧವಾದದ್ದು. ಆತನು ಶರಣಾಗತರಿಗೆ ಗುರಾಣಿಯಾಗಿದ್ದಾನೆ. ಇನ್ನೊಂದು ಟ್ರಾನ್ಸ್ಲೇಷನ್ ಬಹಳ ಸುಂದರವಾಗಿ ಮತ್ತು ಅರ್ಥಪೂರ್ವಕವಾಗಿದೆ. ದೇವರು ಹೇಳುವ ಪ್ರತಿಯೊಂದು ಮಾತು ನಂಬಿಕೆಗೆ ಯೋಗ್ಯವಾಗಿದೆ. ಪ್ರತಿಯೊಂದು ಮಾತು ಯಾರಿಗೆ? ನಂಬಿಕೆ ಇಡುವಂಥ ಜನರಿಗೆ ಅದು ಯೋಗ್ಯವಾಗಿದೆ. ಪ್ರತಿಯೊಂದು ಮಾತು ಕೂಡ ಮತ್ತೆ ಹೇಳ್ತದೆ, ತನ್ನ ಬಳಿಗೆ ಬರುವ ಜನರಿಗೆ ದೇವರು ಆಶ್ರಯ ದುರ್ಗವಾಗಿದ್ದಾನೆ. ದೇವರು ಆಶ್ರಯ ದುರ್ಗವಾಗಿದ್ದಾನೆ. ಹಾಗಾಗಿ ಈ ಹೊಸ ವರ್ಷದಲ್ಲಿ ದೇವರು ನಮಗೆ ಕೊಡುವಂಥ ಒಂದು ವಿಶೇಷವಾದ ಆಶೀರ್ವಾದದ ವಚನ ಯಾವುದಂದರೆ, ಜಕ್ಕೈಯನ ಪ್ರವಾದನ ಗ್ರಂಥ 8ನೇ 12ನೇ ವಚನ, ನೆಮ್ಮದಿಯ ಬೆಳೆಯಾಗುವುದು, ನೆಮ್ಮದಿಯ ಸಮಾಧಾನದ ಬೆಳೆಯಾಗುವುದು, ಸಮಾಧಾನದ ಆಶೀರ್ವಾದವನ್ನು ದೇವರು ನಮಗೆ ಕೊಡುವನಾಗಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ಇಂಗ್ಲೀಷಲ್ಲಿ ಕೂಡ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಜಕರಿಯ ಚಾಪ್ಟರ್ 8:12, ಫಾರ್ ದ ಸೀಡ್ ಶಾಲ್ ಬಿ ಪ್ರಾಸ್ಪರಸ್, ಫಾರ್ ದ ಸೀಡ್ ಶಾಲ್ ಬಿ ಪ್ರಾಸ್ಪರಸ್. ನಮ್ಮ ಬೀಜಗಳು ಅದು ಆಶೀರ್ವದಿಸಲ್ಪಡುವಂಥ ದಿನಗಳು ಪ್ರಿಯರೇ. ಹಾಗಾಗಿ ನಾವುಗಳು ಯಾವಾಗಲೂ ಕೂಡ ಈ ವರ್ಷ ದೇವರನ್ನು ದೃಷ್ಟಿಸಿ, ದೇವರ ವಾಕ್ಯವನ್ನು ದೃಷ್ಟಿಸಿ, ದೇವರು ಯಾವುದನ್ನು ಹೇಳುತ್ತಾನೆ ಅದನ್ನು ಮಾಡುತ್ತಾ ಜೀವನ ಮಾಡುವಾಗ ಈ ಆಶೀರ್ವಾದ ನಮ್ಮನ್ನು ಫಾಲೋ ಮಾಡ್ತದೆ ಪ್ರಿಯರೇ. ಅದಕ್ಕೆ ಈ ಆಶೀರ್ವಾದ ಸಿಗಬೇಕಾದ್ರೆ ಕೆಲವು ಸಲ ಅನೇಕರು ಹೇಳ್ತಾರೆ, ಏನು ಮಾಡಬೇಕಾಗಿಲ್ಲ ನೀವು ಎಂಬುದಾಗಿ. ಇಲ್ಲ ಇಲ್ಲ ಇಲ್ಲ, ನಾವು ದೇವರ ವಾಕ್ಯವನ್ನು ಬಿಟ್ಟು ಜೀವನ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವಿಲ್ಲಿ ವಾಕ್ಯ ಹೇಳ್ತದೆ, ಜಕರಿಯ ಅದೇ ಪ್ರವಾದನ ಗ್ರಂಥ 8ನೇ 16ನೇ ವಚನದಲ್ಲಿ 12ನೇ ವಚನದಲ್ಲಿ ಆ ಆಶೀರ್ವಾದ ಕೊಡುವಾಗ ದೇವರು ಒಂದು ಕಂಡೀಷನ್ ಹಾಕ್ತಾರೆ. ಏನು ಕಂಡೀಷನ್? ಇಲ್ಲಿ ನೋಡ್ರಿ, 8ನೇ 16ನೇ ವಚನ, ನೀವು ಮಾಡಬೇಕಾದ ಕಾರ್ಯಗಳು ಇವೆ, ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ನಿಜವನ್ನೇ ಆಡಲಿ. ನೀವು ಮಾಡಬೇಕಾದದ್ದು ಇವೆ, ಇದು ನಾನು ನಿಮಗೆ ಕೊಡ್ತೇನೆ, ನೀವು ಸಮಾಧಾನದಿರ್ತೀರಿ, ನೀವು ಆಶೀರ್ವದಿಸಲ್ಪಡ್ತೀರಿ, ನೀವು ಒಳ್ಳೆಯದನ್ನು ಮಾಡ್ತೀರಿ. ಆದರೆ ನೀವು ಮಾಡಬೇಕಾದದ್ದು ಯಾವುದು? ಇದೆಲ್ಲ ಕೊಡುವಾಗ ನೀನು ಏನು ಮಾಡ್ತಿ? ನಿನಗೆ ಸಿಕ್ಕುವಂಥ ಆಶೀರ್ವಾದ ನೀನು ಏನು ಮಾಡಲಿಕ್ಕೆ ಹೊರಟಿದ್ದಿ? ನಿಮಗೆ ಸಿಕ್ಕುವಂಥ ಇಹಲೋಕದ ಆಶೀರ್ವಾದವೇ ಪ್ರಾಮುಖ್ಯವಾದದ್ದ? ದೇವರ ವಾಕ್ಯ ಹೇಳುವಂಥದ್ದು, ನೀವು ಮಾಡಬೇಕಾದ ಕಾರ್ಯಗಳು ಇವೆ, ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ನಿಜವನ್ನೇ ಆಡಲಿ, ನಿಮ್ಮ ಚಾವಡಿಗಳಲ್ಲಿ ಸತ್ಯವನ್ನು ಸಮಾಧಾನ ಪ್ರದ ನ್ಯಾಯವನ್ನು ಸ್ಥಾಪಿಸಿರಿ. ಚಾವಡಿ ಎಂಬುದಾಗಿ ಹೇಳುವಾಗ, ನೀವು ಹಿಂದಿನ ದಿನಗಳಲ್ಲಿ ಒಂದು ಚಾವಡಿ ಇತ್ತು, ಪ್ರತಿಯೊಂದು ಮನೆ ಕೂಡ ಒಂದು ಚಾವಡಿ. ಆ ಚಾವಡಿಯಲ್ಲಿ ನ್ಯಾಯವನ್ನು ಮಾಡ್ತಾ ಇದ್ರು. ಯಾರಿಗೆಲ್ಲ ಸಮಸ್ಯೆ ಆಗ್ತದೆ, ಅವರೊಳಗೆ ಜಗಳಗಳಾಗ್ತದೆ, ಆ ಜಗಳವನ್ನು ಪಂಚಾಯತಿಗೆ ಮಾಡುವಂಥ ಒಂದು ಸ್ಥಳ ಚಾವಡಿ. ಆ ಚಾವಡಿಯಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಚಾವಡಿಗಳಲ್ಲಿ ಸತ್ಯವನ್ನು ಸಮಾಧಾನಪ್ರದ ನ್ಯಾಯವನ್ನು ಸ್ಥಾಪಿಸಿರಿ. ಸಮಾಧಾನವಾಗಿರುವಂಥ, ದೇವರಿಗೆ ಸರಿಯಾಗಿರುವಂಥ ನ್ಯಾಯವನ್ನು ಸ್ಥಾಪಿಸಿರಿ ಮತ್ತು ಸತ್ಯವನ್ನು ಸ್ಥಾಪಿಸಿರಿ. ಸತ್ಯ. ಹಾಗಾಗಿ ಇಲ್ಲಿ ನಾವು ಮಾಡಬೇಕಾದ್ದು ತನ್ನ ನೆರೆಯವನ ಸಂಗಡ ನಿಜವನ್ನೇ ಆಡಲಿ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳುವಂಥದ್ದು, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು. ಇಡೀ ಸತ್ಯವೇದ ಇರುವಂಥ ಪ್ರತಿಯೊಂದು ಆಜ್ಞೆಗಳು ಅದರ ಒಳಗೆ ಅಡಕವಾಗಿದೆ ಎಂಬುದಾಗಿ ಸ್ವಾಮಿ ಒಂದು ದೊಡ್ಡ ಮರ್ಮವನ್ನು ನಮ್ಮ ಮುಂದಿಟ್ಟು ಬಿಡ್ತಾರೆ. ನಿನ್ನ ನೆರೆಯವನು ನಿನ್ನಂತೆಯೇ ಪ್ರೀತಿಸು. ಈ ಆಶೀರ್ವಾದವನ್ನೆಲ್ಲ ದೇವರು ಕೊಡಲಿಕ್ಕೆ ರೆಡಿಯಾಗಿದ್ದಾನೆ. ದೇವರು ಹೇಳಿದ ಮಾತನ್ನು ಕೇಳಲಿಕ್ಕೆ ನೀವು ರೆಡಿಯಾಗಿದ್ದೇವಾ? ಈ ಹೊಸ ವರ್ಷದಲ್ಲಿ ನಾವು ತೀರ್ಮಾನಕ್ಕೆ ಬರಬೇಕು ಪ್ರಿಯರೇ. ನಮ್ಮ ತೀರ್ಮಾನ ಅದು 100% ನಾವು ನಡೆಸಲಿಕ್ಕಾಗುವಂತೆ ಪವಿತ್ರಾತ್ಮ ದೇವರೊಟ್ಟಿಗೆ ಸೇರಿ ನೀವು ತೀರ್ಮಾನ ತೆಗೆದುಕೊಳ್ಳಬೇಕು.
ನಮ್ಮ ತೀರ್ಮಾನ, ನಾವು ಒಬ್ಬರೊಬ್ಬರೇ ತೀರ್ಮಾನ ತೆಗೆದುಕೊಳ್ಳುವಾಗ ಆ ತೀರ್ಮಾನವನ್ನು ನಾವುಗಳು ಹೆಚ್ಚು ಸಮಯ ಅದನ್ನಿಟ್ಟುಕೊಂಡು ಜೀವಿಸಲಿಕ್ಕೆ ಆಗುವುದಿಲ್ಲ. ನಾವು ಮುರಿದು ಬೀಳ್ತೇವೆ ಅಥವಾ ಅದನ್ನು ತೀರ್ಮಾನದಲ್ಲಿ ನಾವು ಎಡವಿ ಬೀಳ್ತೇವೆ. ಆದರೆ ಪವಿತ್ರಾತ್ಮನ ಜೊತೆ ಸೇರಿ ನಾವು ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಅದರಲ್ಲಿ ನಡಿಲಿಕ್ಕಾಗುತ್ತೆ. ಅದರ ಜೊತೆಗೆ ನಮಗೆ ಅದನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಸ್ವಂತ ಶಕ್ತಿಯಿಂದ ಏನನ್ನೂ ಮಾಡಲಿಕ್ಕಾಗೋದು. ಯಾಕಂದರೆ ನಾವು ಬಲಹೀನರು. ನಮಗೆ ಬಲ ಯಾವಾಗ ಸಿಗುತ್ತೆ ಅಂದರೆ ಪವಿತ್ರಾತ್ಮವನ್ನು ಆತುಕೊಳ್ಳುವಾಗ. ಹಾಗಾಗಿ ಎಲ್ಲ ಆಶೀರ್ವಾದ ಸಿಕ್ಕುವಾಗ ದೇವರ ಮಾತಾನುಸಾರ ನಾವು ಕೂಡ ನಡೆಯಬೇಕಾಗಿದೆ ಪ್ರಿಯರೇ. ಈ ಹೊಸ ವರ್ಷ ಇವತ್ತು ನಾವು ಒಂದು ಕಮಿಟ್ಮೆಂಟ್ ಮಾಡಬೇಕು. ಅನೇಕರು ನಾನು ನೋಡಿದ್ದೇನೆ, ನಾನು ಕೂಡ ಹಿಂದೆ ದೇವರನ್ನು ತಿಳಿದಕ್ಕಿಂತ ಮುಂಚೆ ಹೊಸ ವರ್ಷದೊಂದು ಕಮಿಟ್ಮೆಂಟ್, 31st ನೈಟ್ ಟೈಟು ಕುಡಿಯೋದು, ಡ್ರಿಂಕ್ಸ್ ಕುಡ್ದಾದ ಮೇಲೆ ಹೇಳುದು ಇನ್ನು 1ನೇ ತಾರೀಕಿನಿಂದ ಒಂದು ಬೊಟ್ಟ ಕೂಡ ಕುಡಿಲಿಕ್ಕಿಲ್ಲ ಎಂಬುದಾಗಿ ಆವತ್ತು ಪ್ರಾಮಿಸ್. ಯಾಕಂದರೆ ಲಾಸ್ಟ್ ಅಲ್ಲ ಕುಡಿಯೋದು, ಎಲ್ಲ ಫುಲ್ ಟೈಟು ಕುಡಿಯೋದು. ಅನೇಕರು ನಾವು ಪ್ರಾಮಿಸ್ ಮಾಡ್ತೀವಿ ಇನ್ನು ನಾವು ಕುಡಿಲಿಕ್ಕಿಲ್ಲ ಅಂತೇಳಿ. ಆದರೆ 31st ನೈಟ್ ಕುಡ್ದದ್ದು ಜಾಸ್ತಿ ಆಗಿ ಏನಾಗ್ತದೆ ಅಂದರೆ ಅದಕ್ಕೆ ಸರಿ ತಲೆನೋವು ಆಗುವಾಗ 1ನೇ ತಾರೀಕು ಇದೊಂದು ಇಳಿಲಿಕ್ಕೋಸ್ಕರ, ಸರಿಯಾಗೋದಕ್ಕೋಸ್ಕರ, ಸಮತೋಲನ ಮಾಡಲಿಕ್ಕೋಸ್ಕರ ಸ್ವಲ್ಪ ಹೋಗಿ ಹಾಕುವ ಅಂತೇಳಿ ಹೋಗಿ ಮತ್ತೆ ಪ್ರಾರಂಭ ಮಾಡಿದುಂಟು. ಯಾಕಂದರೆ ಯಾವ ಪ್ರಾಮಿಸ್ ಕೂಡ ನಾವು ದೇವರು ಅಥವಾ ನಾವು ಮುಂದೆ ಬಂದು ಮಾಡಿದ್ದನ್ನು ನಿಭಾಯಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕಂದರೆ ಸ್ವಂತ ಶಕ್ತಿಯಿಂದ ಯಾವುದನ್ನು ಮಾಡಲಿಕ್ಕಾಗೋದಿಲ್ಲ ಪ್ರಿಯರೇ. ಒಂದು ವೇಳೆ ನಿಮ್ಮ ಅನುಭವ ಕೂಡ ಇದಾಗಿರ್ಬೋದು. ಅನೇಕ ಪ್ರಾಮಿಸನ್ನು ನಾವು 31st ನೈಟ್ ನಾವು ಮಾಡ್ತೇವೆ. ಡಿಸೆಂಬರ್ 31 ಅನೇಕ ವಿಚಾರಗಳು ನಾವು ಹೇಳ್ತೇವೆ. ನಾನು ಇದನ್ನು ಮಾಡ್ತೇನೆ, ನಾನು ಬೈಬಲ್ ಈ ಸಾಲ ಈ ರೀತಿ ಓದ್ತೇನೆ, ಈ ರೀತಿ ಪ್ರಾರ್ಥನೆ ಮಾಡ್ತೇನೆ, ಈ ರೀತಿ. ನಾನು ಹೇಳ್ತೇನೆ ಸ್ವಂತ ಬಲದಿಂದ ಆಗೋದಿಲ್ಲ ಪ್ರಿಯರೇ. ನಮಗಿದಕ್ಕೆ ಪವಿತ್ರಾತ್ಮನ ಶಕ್ತಿ. ಅದಕ್ಕೋಸ್ಕರ ಯೇಸುಸ್ವಾಮಿ ಹೇಳಿದ್ದು, ನಾನು ನಿಮಗೊಬ್ಬ ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತೇನೆ. ಆ ಸಹಾಯಕ್ಕೋಸ್ಕರ ಕೊಡುವಂಥದ್ದು. ಯಾಕಂದ್ರೆ ನಮಗೆ ಆ ಸಹಾಯ ಇಲ್ಲದೆ ನಮ್ಮ ಜೀವನದಲ್ಲಿ ಸಕ್ಸಸ್ ಆಗಲಿಕ್ಕೆ, ದೇವರ ವಾಕ್ಯಾನುಸಾರ ನಡಿಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಒಂದಷ್ಟು ಮಾಡ್ಬೋದು, ಒಂದು ಹೆಜ್ಜೆ, ಒಂದು ಲಿಮಿಟ್ವರೆಗೆ ನಮಗೆ ಮಾಡ್ಬೋದು. ಆ ಲಿಮಿಟ್ ದೇವರು ಬಯಸಿದ್ದನ್ನೆಲ್ಲ ಮಾಡಬೇಕಾದ್ರೆ ಪವಿತ್ರಾತ್ಮನ ಶಕ್ತಿ ನಮಗೆ ಬೇಕು. ಹಾಗಾಗಿ ಇಲ್ಲಿ ಹೇಳುವಂಥ, ನೀವು ಮಾಡಬೇಕಾದ ಕಾರ್ಯಗಳಿವೆ. ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ನಿಜವನ್ನೇ ಆಡಲಿ. ನಿಮ್ಮ ಚಾವಡಿಗಳಲ್ಲಿ ಸತ್ಯವನ್ನು, ಸಮಾಧಾನಪ್ರದ ನ್ಯಾಯವನ್ನು ಸ್ಥಾಪಿಸಿರಿ. ನಿಮ್ಮಲ್ಲಿ ಯಾವನು ತನ್ನ ಹೃದಯದಲ್ಲಿ ನೆರೆಯವನಿಗೆ ಕೇಡನ್ನು ಬಗೆದಿರಿ. ಸುಳ್ಳು ಸಾಕ್ಷಿಗೆ ಎಂದೂ ಸಂತೋಷ ಪಡದಿರಿ. ನೋಡ್ತೀರಾ ನೀವು, ಸುಳ್ಳು ಸಾಕ್ಷಿಗಳಿಗೆ ಅನೇಕರು ಇವತ್ತು ಸಂತೋಷ ಪಡುವಂತ ನೋಡ್ತೀವಿ ಲೋಕದಲ್ಲಿ ಯಾಕೆ ಅನೇಕ ವಿಶ್ವಾಸಿಗಳು ಕೂಡ ನಾವು ನೋಡುತ್ತೇವೆ ಸುಳ್ಳು ಸಾಕ್ಷಿಗಳಿಗೆ ಸಂತೋಷ ಪಡುವಂಥ, ಗೊತ್ತಿಲ್ಲದ ವಿಚಾರಗಳಿಗೆ ಸಂತೋಷ ಪಡುವುದು. ಇಲ್ಲಿ ಹೇಳ್ತದೆ, ಸುಳ್ಳು ಸಾಕ್ಷಿಗೆ ಎಂದೂ ಸಂತೋಷ ಪಡಬೇಡಿರಿ, ಇವುಗಳನ್ನೆಲ್ಲ ದ್ವೇಷಿಸುವನಾಗಿದ್ದೇನೆ. ಇದನ್ನು ಯಾರು ದ್ವೇಷ ಮಾಡ್ತಾನೆ? ನಾವು ನೆನೆಸ್ತೀವಿ ನಾನು ಪರ್ಫೆಕ್ಟ್ ಆಗಿದ್ದೇನೆ, ನಾನು ಕರೆಕ್ಟ್ ಮಾಡ್ತಿದ್ದೇನೆ ಅಂತೇಳಿ. ದೇವರು ದ್ವೇಷಿಸುವನಾಗಿದ್ದೇನೆ. ಇದು ಯೆಹೋವನ ನುಡಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇದು ದೇವರ ನುಡಿ ಪ್ರಿಯರೇ. ಇದನ್ನು ಜಕಾರಿಯನ ಪ್ರವಾದನ ಗ್ರಂಥದಲ್ಲಿ ದೇವರಾತ್ಮನು ನಮ್ಮ ಸಂಗಡ ನಿಮ್ಮ ಸಂಗಡ ಮಾತನಾಡ್ತಿದ್ದಾನೆ. ಇದು ಯೆಹೋವನ ನುಡಿ. ದೇವರನ್ನು ಆಶೀರ್ವದಿಸ್ತಾನೆ. ಸಮಾಧಾನಕರವಾದ ಧಾನ್ಯವನ್ನು, ಆಶೀರ್ವಾದವನ್ನು ನಿನಗೆ ದಯಪಾಲಿಸಿಕೊಡುತ್ತಾನೆ. ಆಶೀರ್ವಾದವನ್ನು ನಿನ್ನ ತುಂಬಿಸ್ತಾನೆ. ಆದರೆ ನೀವು ಮಾಡಬೇಕಾದದ್ದು, ದೇವರು ಏನು ಹೇಳಿದ್ದಾನೋ ಅದನ್ನು ನಾವು ಮಾಡಬೇಕಾಗಿದೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳಿದ್ದು, ಮೊದಲು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿ ತವಕ ಪಡ್ರಿ, ಉಳಿದವುಗಳೆಲ್ಲವೂ. ಈ ಲೋಕದಲ್ಲಿ ಯಾವುದೆಲ್ಲ ನಿನಗೆ ಬೇಕೆಂಬುದಾಗಿ ಓಡ್ತಿದ್ದೀಯಲ್ಲ, ಅದೆಲ್ಲವನ್ನು ಕೂಡ ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಆದರೆ ಅದನ್ನು ಬೇಕೆಂದ್ರೆ ನೀವು ಓಡುವುದಲ್ಲ. ನೀವು ಓಡಬೇಕಾದ ದೇವರ ಕಡೆಗೆ ನನ್ನ ನೋಟ ಇರಬೇಕು. ದೇವರನ್ನು ದೃಷ್ಟಿಸಿ ನಾವು ನಡೆಯಬೇಕು. ದೇವರು ಯಾವುದನ್ನು ಹೇಳುತ್ತಾನೆ ಅದನ್ನು ಮಾಡಲಿಕ್ಕೆ ಪ್ರಯಾಸಗಳು ಮಾಡಬೇಕು. ಅದನ್ನು ಬಿಟ್ಟು ದೇವರು ಮಾಡಬೇಡಿ ಎಂಬುದಾಗಿ ಹೇಳಿದ್ದನ್ನು ನಾವು ಮಾಡುವುದಲ್ಲ ಪ್ರಿಯರೇ. ದೇವರು ಅನೇಕ ಕಡೆ ಅದು ಮಾಡಬೇಡಿ, ಇದು ಮಾಡಬೇಡಿ, ಹೀಗೆ ಮಾಡಬೇಡಿ ಎಂಬುದಾಗಿ ಹೇಳ್ತಾರೆ. ಅದು ನಾವು ಮಾಡಲೇಬಾರದು. ಹಲ್ಲೆಲೂಯಾ. ಹಾಗಾಗಿ ದೇವರು ನಮಗೆ ಈ ವರ್ಷದಲ್ಲಿ ದೊಡ್ಡ ಆಶೀರ್ವಾದವನ್ನು ಕೊಡುವನಾಗಿದ್ದಾನೆ. ನೀವು ಮಾಡಬೇಕಾದಷ್ಟೇ, ದೇವರು ಏನು ಹೇಳುತ್ತಾನೋ ಅದನ್ನೇ ಮಾಡಿರಿ. ನಿಮ್ಗೆ ಗೊತ್ತಾ, ಮೊದಲನೇ ಅದ್ಭುತ ಆಗುವಾಗ ಯೇಸು ಕ್ರಿಸ್ತರ ತಾಯಿ, ಈ ಲೋಕದ ತಾಯಿ ಮರಿಯಳು ಹೇಳುವಂಥ ಮಾತು, ಆತನು ನಿಮಗೆ ಏನು ಹೇಳುತ್ತಾನೋ ಅದನ್ನೇ ಮಾಡಿರಿ. ಅಲ್ಲಿ ದ್ರಾಕ್ಷಾರಸ ಖಾಲಿಯಾಗಿರ್ತದೆ,
ಕೊರತೆಯಲ್ಲಿರ್ತದೆ. ಇನ್ನು ಮರ್ಯಾದೆ ಹೋಗುವಂಥ ಸಂಗತಿ ಆಗ್ತಾ ಇದೆ. ಕರೆದವರೆಲ್ಲ ಬಂದಿದ್ದಾರೆ. ಆ ಸಮಯದಲ್ಲಿ ಅಲ್ಲಿ ಬಹಳ ಕಳವಳ ಉಂಟಾಗ್ತದೆ. ಮನೆಯವರಿಗೆ ಅನೇಕರಿಗೆ ಕಳವಳ ಉಂಟಾಗ್ತದೆ. ಸಡನ್ಲಿ ಯೇಸುವಿನ ತಾಯಿ ಬಂದು ಯೇಸು ಹತ್ರ ಹೇಳ್ತಾರೆ, ಕೊರತೆ ಆಗಿದೆ ಅಮ್ಮ, ನನ್ನ ಗುಡುವೆ ನಿನಗೆ ಯಾಕೆ, ನನ್ನ ಸಮಯ ಇನ್ನೂ ಬಂದಿಲ್ಲ ಎಂಬುದಾಗಿ ಹೇಳಿದ್ರು ಕೂಡ ಸ್ವಾಮಿ ಅಲ್ಲಿ ತನ್ನ ಕಾರ್ಯವನ್ನು ಮಾಡ್ತಾನೆ. ಆ ಸಮಯದಲ್ಲಿ ಅಲ್ಲಿದ್ದಂಥ ಜನರಿಗೆ ಹೇಳುವಂಥ ಮಾತು, ಮರೆಯಲ್ಲಿ ಹೇಳ್ತಲ್ಲ, ಆತನ ಏನು ಹೇಳ್ತಾನಲ್ಲ ಅದನ್ನು ನೀವು ಮಾಡ್ರಿ, ಉಳಿದವುಗಳ ಬಗ್ಗೆ ಟೆನ್ಷನ್ ಮಾಡಬೇಡ್ರಿ. ಇವತ್ತು ನಾನು ನೀವು ಅಷ್ಟೇ, ಉಳಿದವಳ ಕೊರತೆಯ ಬಗ್ಗೆ ಟೆನ್ಷನ್ ಮಾಡೋದು ಬೇಡ. ನಮ್ಮ ಮರ್ಯಾದೆ ಹೋಗ್ತದೆ ಎಂಬುದಾಗಿ ನಾವು ಚಿಂತೆ ಮಾಡೋದು ಬೇಡ. ನಮ್ಮನ್ನೊಬ್ಬನು ಕೆಳಗೆ ಹಾಕ್ತಾನೆ ಎಂಬುದಾಗಿ ಚಿಂತೆ ಮಾಡೋದು ಬೇಡ. ಆತನು ನಿನಗೆ ಏನು ಹೇಳುತ್ತಾನೋ ಅದನ್ನೇ ಮಾಡುವ. ದೇವರು ನಮಗೆ ಸಹಾಯ ಮಾಡುತ್ತಾನೆ. ಇವತ್ತು ನನ್ನ ಹತ್ರ ಬಹಳಷ್ಟು ಇನ್ಫ್ಲುಯೆನ್ಸ್ ಇರ್ಬೋದು, ಬಹಳಷ್ಟು ಹಣ ಇರ್ಬೋದು, ಎಲ್ಲ ಇರ್ಬೋದು ಪ್ರಿಯರೇ. ಆದರೆ ನಾನು ಮೊದಲ ಸ್ಥಾನ ನನ್ನ ದೇವರಿಗೆ ಕೊಡುವ. ದೇವರು ಏನು ಹೇಳುತ್ತಾನೆ ಅದನ್ನು ಮಾಡುವ. ನನ್ನ ಸ್ವಂತ ಬುದ್ಧಿಯಿಂದ, ಸ್ವಂತ ಶಕ್ತಿಯಿಂದ ಯಾವುದನ್ನು ಮಾಡುವುದು ಬೇಡ. ಇಲ್ಲಿ ಹೇಳುವಂಥದ್ದು ದೇವರು ಏನು ಮಾಡುತ್ತಾನೋ ಅದನ್ನು ಮಾಡುವ. ನಿಮ್ಮಲ್ಲಿ ಯಾವನಿಗೂ ತನ್ನ ಹೃದಯ ನೆರೆಯವನೇ ಕೇಡನ್ನು ಬಗೆಯಲ್ಲಿ ಸುಳ್ಳು ಸಾಕ್ಷಿ ಎಂದೂ ಸಂತೋಷ ಪಡೋದು ಬೇಡ. ಇವತ್ತು ನನಗೆ ಒಬ್ಬನ ಮೇಲೆ ಆಗುವುದಿಲ್ಲ ಅಂದರೆ ಅವರ ಬಗ್ಗೆ ಯಾರಾದರೂ ನನ್ನ ಹತ್ರ ಬಂದು ಹೇಳಿದರೆ, ಮಾತಾಡಿದರೆ ನನಗೆ ಬಹಳ ಸಂತೋಷ ಆಗ್ತದೆ. ಮುಂಚೆ ಬಹಳ ಸಂತೋಷ ಆಗ್ತಿತ್ತು. ನಾನು ಕೂಡ ಅವರ ಜೊತೆ ಸೇರಿ ಸ್ವಲ್ಪ ಮಸಾಲ ಹಾಕ್ತಿದ್ದೆವು. ಆದರೆ ಯಾವಾಗ ದೇವರ ಹತ್ರ ಬರ್ತೇವಲ್ಲ, ನಮಗೆ ಇದೆಲ್ಲ ಯಾರಾದರೂ ಯಾರ ಬಗ್ಗೆ ಆದರೂ ಹೇಳುವಾಗ ನಮಗೆ ಕೆಲವು ಸಲ ಕಿರಿಕಿರಿ ಆಗ್ತದೆ. ಅದು ಅಯ್ಯೋ ಇವನು ಹೇಳೋದು ಬೇಡ, ಯಾಕೆ ಇವರು ಮಾತಾಡ್ತಾರೆ ಈ ರೀತಿ ಅಂತೇಳಿ ನಾವು ನೆನೆಸಿಕೊಳ್ಳುತ್ತೇವೆ. ಪ್ರಿಯರೇ, ನಮ್ಮ ಜೀವನವನ್ನು ಬದಲಾಯಿಸುವಂಥ ಸಮಯ. ಹೊಸ ವರ್ಷದಲ್ಲಿ ನಮ್ಮ ಜೀವನವನ್ನು ನಾವು ಇತರರನ್ನು ಬದಲಾಯಿಸಲಿಕ್ಕೆ ಹೋಗುವುದು ಬೇಡ. ಈ ವರ್ಷ ನನ್ನನ್ನು ನಾವು ಬದಲಾಯಿಸಿಕೊಳ್ಳುವ, ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವ, ದೇವರು ಬಯಸುವಂಥ, ದೇವರು ಸಂತೋಷ ಪಡುವಂಥ ಜೀವನ ನಾವು ಮಾಡುವ. ಕೊಲೊಸ್ಸೆ ಸಭೆಗೆ ಬರೆಯುವಾಗ ಪೌಲನು ಹೀಗೆ ಹೇಳ್ತಾನೆ, ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು, 1ನೇ ಅಧ್ಯಾಯ ಮೋಸ್ಟ್ಲಿ 9-10 ಇರಬೇಕು. ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯನ್ನು ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು, ಯಾರಿಗೆ? ಕ್ರಿಸ್ತನಿಗೆ, ದೇವರಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಷಯದಲ್ಲಿಯೂ ಆತನನ್ನು ಸಂತೋಷಪಡಿಸುವವರಾಗಿರಬೇಕೆಂಬುದಾಗಿ ವಾಕ್ಯ ಹೇಳ್ತೆ. ಎಲ್ಲ ವಿಷಯದಲ್ಲಿ ನಾನು ನೀವು ಅದನ್ನು ಮಾಡಬೇಕು ಪ್ರಿಯರೇ. ಹಲ್ಲೆಲೂಯಾ. ಆ ರೀತಿ ನಾವು ಮಾಡುವಾಗ ನಮ್ಮ ಜೀವನದಲ್ಲಿ ದೊಡ್ಡ ಆಶೀರ್ವಾದ ಕೊಡ್ತಾನೆ. ಇವತ್ತು ನೀನು ಸೋತಿದ್ದೀಯಾ, ಇವತ್ತು ಕಷ್ಟದಲ್ಲಿದ್ದೀಯಾ, ಸಮಸ್ಯೆಯಲ್ಲಿದ್ದೀರಾ, ದೇವರು ದೃಷ್ಟಿಸಿರಿ. ನೀವು ಆ ಸಮಸ್ಯೆಯನ್ನು, ಕಷ್ಟವನ್ನು, ಕೊರತೆಯನ್ನು ದೃಷ್ಟಿಸಿ ಅದನ್ನು ಸರಿಪಡಿಸಲಿಕ್ಕೋಸ್ಕರ ಈ ಲೋಕದಲ್ಲಿ ಬೇರೆ ಬೇರೆ ವಿಚಾರಕ್ಕೋಸ್ಕರ ಓಡೋದಕ್ಕಿಂತ ಹೆಚ್ಚಾಗಿ ನೀನು ದೇವರನ್ನು ದೃಷ್ಟಿಸು. ನಾನು ಹೇಳಬಲ್ಲೆ, ಖಂಡಿತವಾಗ್ಲೂ ದೇವರು ನಮಗೆ ಸಹಾಯ ಮಾಡುತ್ತಾನೆ. ಲೋಕದ ಜನರು ಅನೇಕ ಆವರ್ತಿ ಸಹಾಯ ಮಾಡ್ತಾನೆ ಅಂತ ಹೇಳಿದರೂ ಕೂಡ ಅನೇಕರು ನಮಗೆ ಕೈ ಬಿಡ್ಬೋದು. ಆದರೆ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಪ್ರಿಯರೇ. ಆತ ನಮ್ಮನ್ನು ಅಪ್ಪಿಕೊಳ್ಳುತ್ತಾನೆ, ನಮಗೆ ಸಹಾಯ ಮಾಡ್ತಾನೆ, ನಮ್ಮನ್ನು ಸಂತೈಸ್ತಾನೆ, ನಮ್ಮ ಎಲ್ಲದರಿಂದ ವಿಮೋಚನೆ ಮಾಡುತ್ತಾನೆ. ಇದು ನಮ್ಮ ದೇವರಾಗಿದ್ದಾನೆ. ಆತನು ಕರುಣೆಯುಳ್ಳ ದೇವರಾಗಿದ್ದಾನೆ. ಅದಕ್ಕೆ ಯೆಶಾಯನ ಪ್ರವಾದನೆ ಅಂತೇಳಿ ಹೇಳುವಂಥ ಮಾತು 40ನೇ 29ನೇ ವಚನದಲ್ಲಿ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ. ನೀನು ಸೋತಿದ್ದೀಯಾ, ನಿನಗೆ ತ್ರಾಣವನ್ನು ದೇವರು ಕೊಡುತ್ತಾನೆ. ನೀನು ಕಷ್ಟದಲ್ಲಿದ್ದೀಯಾ, ನಿನ್ನನ್ನು ಕಷ್ಟದಲ್ಲಿ ಬಿಡಿಸ್ತಾನೆ. ಮತ್ತೆ ನಿರ್ಬಲರಿಗೆ ಬಹುಬಲವನ್ನು ದಯಪಾಲಿಸ್ತಾನೆ ಎಂಬುದಾಗಿ. ಬಹುಬಲ. ನಿರ್ಬಲನಾಗಿದ್ದೀಯಾ, ನಿನ್ನನ್ನು ಯಾರು ನೋಡ್ತಾ ಇಲ್ವಾ, ನಿನ್ನನ್ನು ಯಾರಿಗೆ ಬೇಡ ಎಂಬುದಾಗಿದ್ದೀಯಾ, ಡೋಂಟ್ ವರಿ, ದೇವರನ್ನು ದೃಷ್ಟಿಸು. ಈ ಹೊಸ ವರ್ಷದಲ್ಲಿ ನೀನು ದೇವರನ್ನು ದೃಷ್ಟಿಸು. ಒಂದು ನಿರ್ಧಾರವನ್ನು ತೆಗೆದುಕೋ, ಪವಿತ್ರಾತ್ಮನ ಜೊತೆ ಸೇರಿ, ನಾನು ಈ ಸಲ ಯಾರೇ ಏನೇ ಹೇಳಿ ನಾನು ನಿನ್ನನ್ನು ನೋಡುತ್ತೇನೆ ಸ್ವಾಮಿ, ನಿನ್ನ ವಾಕ್ಯವನ್ನು ನೋಡುತ್ತೇನೆ, ನಿನ್ನ ವಾಕ್ಯಾನುಸಾರ ಜೀವಿಸ್ತೇನೆ. ಈ ವರ್ಷದ ನಾನು ಖಂಡಿತವಾಗಿ ಹೇಳಬಲ್ಲೆ, ದೇವರು ನಿಮ್ಮನ್ನು ಆಶೀರ್ವಾದಕರವಾದ ರೀತಿ ನಿಮ್ಮನ್ನು ನಡೆಸ್ತಾನೆ, ಸಮಾಧಾನವನ್ನು ಕೊಡುತ್ತಾನೆ, ಶಾಂತಿಯನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ಆಚೀಚೆ ನೋಡುವುದು ಬೇಡ, ಅವರಿವರನ್ನು ನೋಡುವುದು ಬೇಡ, ನಿಮ್ಮ ದೇವರನ್ನು ನೋಡುವ. ಆತನು ನಮ್ಮನ್ನು ನಡೆಸ್ತಾನೆ, ಖಂಡಿತವಾಗಿ ನಡೆಸ್ತಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈ ವರ್ಷ ದೇವರು ಕೊಟ್ಟಿರುವಂಥ ಈ ಪ್ರಾಮಿಸ್ ವರ್ಡ್ ಇನ್ನೊಂದು ಸಲ ನಾನು ಓದ್ತೇನೆ. ಜಕರೀಯನ ಪ್ರವಾದನ ಗ್ರಂಥ 8ನೇ ಅಧ್ಯಾಯ 12ನೇ ವಚನ. ನೆಮ್ಮದಿಯ ಬೆಳೆಯಾಗುವುದು, ನೆಮ್ಮದಿಯ ಬೆಳೆಯಾಗುವುದು. ಅಥವಾ ಇನ್ನೊಂದು ಟ್ರಾನ್ಸ್ಲೇಷನ್, ಈ ಜನರು ನೆಮ್ಮದಿಯಿಂದ ಭೂಮಿಯ ಮೇಲೆ ನಡೆಯುವರು.
ದ್ರಾಕ್ಷಾಲತೆಯು ಹಣ್ಣು ಬಿಡುವುದು, ಅವರ ದ್ರಾಕ್ಷಾಲತೆಯು ದ್ರಾಕ್ಷಿ ಹಣ್ಣನ್ನು ಕೊಡುವುದು. ಅಂದರೆ ನೀವೇನನ್ನು ಈ ಸಲ ಬಿಸ್ನೆಸ್ ಮಾಡ್ತಿದ್ದೀರಲ್ಲ, ಕಳೆದ ವರ್ಷ ಒಂದು ವೇಳೆ ಆ ಬಿಸ್ನೆಸ್ನಲ್ಲಿ ಸರಿಯಾದ ರೀತಿಯಲ್ಲಿ ನಿನಗೆ ಫಲವನ್ನು ಸಿಗದೇ ಇರಬಹುದು, ಕಳೆದ ಅನೇಕ ವರ್ಷಗಳು ಸಿಗದೇ ಇರಬಹುದು. ಅದ್ರ ದೇವರ ವಾಕ್ಯ ಹೇಳ್ತದೆ, ದ್ರಾಕ್ಷಿ ಹಣ್ಣು ಕೊಡುವುದು, ನಿನಗೆ ಆ ಫಲವನ್ನು ದೇವರು ಕೊಡುತ್ತಾನೆ. ಭೂಮಿಯು ಧಾನ್ಯವನ್ನೆಯುವುದು, ದೇಶವು ಸಮೃದ್ಧಿಯಾದ ಬೆಳೆಯನ್ನು ಕೊಡುವುದು, ಆಕಾಶವು ಮಳೆಯನ್ನು ಸುರಿಸುವುದು. ಇವೆಲ್ಲವನ್ನು ನಾನು ನನ್ನ ಜನರಿಗೆ ಕೊಡುವೆನು. ಈ ಜನ ಶೇಷದವರು ಇವುಗಳನ್ನೆಲ್ಲ ಅನುಭವಿಸುವಂತೆ ಅನುಗ್ರಹಿಸುವನು. ಈ ಜನ ಶೇಷದವರು ಅಂದರೆ ನನ್ನ ಜನರು, ಪ್ರತ್ಯೇಕಿಸಲ್ಪಟ್ಟವರಿಗೆ ದೇವರು ಇದನ್ನು ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ! ಎಂಥ ಒಳ್ಳೆಯ ದೇವರು ನೋಡ್ರಿ. ಹಾಗಾದರೆ ಈ ಆಶೀರ್ವಾದ ಈ ವರ್ಷ ನಾನು ನೀವು ಪಡೆಯಬೇಕಾದ್ರೆ ಆಚೆ ಈಚೆ ನೋಡುವುದು ಬೇಡ, ಪರಿಸ್ಥಿತಿಯನ್ನು ನೋಡುವುದು ಬೇಡ, ಕಷ್ಟವನ್ನು ನೋಡುವುದು ಬೇಡ. ದೇವರನ್ನು ದೃಷ್ಟಿಸುವ ಆತನು ನಮಗೆ ಏನು ಹೇಳುತ್ತಾನೆ ಅದನ್ನು ಮಾಡುವ. ನಿಮ್ಮ ಯಾವುದನ್ನು ಮಾಡಬೇಡ್ರಿ. ಯಾಕೆ ನಾವು ಆಚೀಚೆ ನೋಡ್ತೇವೆ ಅಂದರೆ ನಮಗೆ ದೇವರ ಮೇಲೆ ಸರಿಯಾದ ನಂಬಿಕೆ ಇಲ್ಲ ಪ್ರಿಯರೇ. ಮತ್ತು ಇನ್ನೊಂದೇನೆಂದರೆ ನಾವು ದೇವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಯಾರು ಈ ದೇವರು, ಏನು ಮಾಡಲಿಕ್ಕೆ ಶಕ್ತನು ಎನ್ನುವುದರ ಬಗ್ಗೆ ಅನೇಕ ಅಜ್ಞಾನದಿಂದ ನಾವು ಆಚೀಚೆ ನೋಡುತ್ತೇವೆ. ದೇವರು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನು ಎಂಬುದಾಗಿ ಯಾವಾಗ ನಮ್ಮ ಹೃದಯದಲ್ಲಿ ಒಂದು ದೊಡ್ಡ ಭರವಸೆ ಬರ್ತದಲ್ಲ, ಎಲ್ಲವನ್ನು ಮಾಡಲಿಕ್ಕೆ ಶಕ್ತನ ದೇವರು ನನ್ನ ಜೊತೆ ಇದ್ದಾನೆ ಎನ್ನುವಂಥ ಒಂದು ಭರವಸೆ ಬರ್ತದಲ್ಲ, ಆಗ ನೀವು ಶೇಕ್ ಆಗುವುದಿಲ್ಲ. ನೀವು ಯಾವಾಗಲೂ ಕೂಡ ನಿಮ್ಮ ಮುಂದೆ ದೇವರಿದ್ದಾನೆ ಎಂಬುದಾಗಿ ನೀವು ಅದನ್ನು ದೃಷ್ಟಿಸಿ ನೀವು ಹೋಗುತ್ತೀರಿ. ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ನಿಮ್ಮ ಕಿವಿಗೆ ಬೀಳಿದ್ರೂ ಕೂಡ ನೀವು ಅದನ್ನು ಕೇರ್ ಮಾಡುವುದಿಲ್ಲ. ನಿಮ್ಮನ್ನೊಬ್ಬರು ಕೆಳಗೆ ಹಾಕಿದ್ರು ನೀವು ಕೇರ್ ಮಾಡುವುದಿಲ್ಲ. ನಿಮ್ಮ ಕಷ್ಟ ಒಂದು ವೇಳೆ ನಿಮಗೆ ಬಂದರೂ ಕೂಡ ನೀವು ಕೇರ್ ಮಾಡುವುದಿಲ್ಲ. ನಾನು ಹೇಳ್ತೇನೆ, ದೇವರ ವಾಕ್ಯ ಯಾವತ್ತೂ ಕೂಡ ಲೋಕದಲ್ಲಿ ಕಷ್ಟ ಇಲ್ಲ ಎಂಬುದಾಗಿ ಹೇಳಲೇ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಲೋಕದಲ್ಲಿ ನಿಮಗೆ ಕಷ್ಟ ಉಂಟು, ಸಂಕಟ ಉಂಟು, ಆದರೆ ಲೋಕವನ್ನು ನಾನು ಜಯಿಸಿದ್ದೇನೆ. ಆ ಜಯಿಸಿದ ದೇವರು ನನ್ನ ಸಂಗಡ ಇರುವಾಗ ನನಗೆ ಬಂದಿರುವಂಥ ಪ್ರತಿಯೊಂದು ಸ್ಟೆಪ್ಪಲ್ಲಿ ಒಂದು ವೇಳೆ ನಿಮಗೆ ಕಷ್ಟ ಬಂದಿರ್ಬೋದು, ಸಮಸ್ಯೆ ಬಂದಿರ್ಬೋದು, ಆ ಸಮಸ್ಯೆಯನ್ನು ದಾಟಿಸ್ಲಿಕ್ಕೋಸ್ಕರ ದೇವರು ನಿಮ್ಮ ಜೊತೆ ಇದ್ದಾನೆ. ಆತನು ಇದನ್ನು ದಾಟಿಸ್ತಾನೆ. ಆಗ ನಿಮಗೆ ಕಷ್ಟವಾಗಿ ಕಾಣುವುದಿಲ್ಲ. ಅದೊಂದು ಟೆಸ್ಟ್ ಆಗಿರ್ತದೆ. ಆ ಟೆಸ್ಟ್ ನೀವು ಪಾಸ್ ಆಗುವಾಗ ನಿಮ್ಮ ಜೀವನದಲ್ಲಿ ಟೆಸ್ಟಿಮನಿ ಆಗುತ್ತದೆ, ಅದೊಂದು ಸಾಕ್ಷಿಯಾಗಿ ಮಾರ್ಪಡುತ್ತದೆ ಪ್ರಿಯರೇ. ಹಲ್ಲೆಲೂಯಾ! ಹಾಗಾಗಿ ಈ ವರ್ಷ ದೇವರು ನಮಗೆ ಹೇರಳವಾಗಿ ಆಶೀರ್ವಾದ ಮಾಡುವಂಥ ವರ್ಷವಾಗುತ್ತದೆ. ನಾನದನ್ನು ನಂಬುತ್ತೇನೆ. ನಾವು ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಜ್ಞಾನೋಕ್ತಿಯಲ್ಲಿ ದೇವರ ಪ್ರತಿಯೊಂದು ಮಾತು ಶುದ್ಧವಾದುದು, ಅಥವಾ ದೇವರು ಹೇಳುವ ಪ್ರತಿಯೊಂದು ಮಾತು ನಂಬಿಕೆಗೆ ಯೋಗ್ಯವಾಗಿದೆ. ದೇವರು ನಮ್ಮನ್ನು ಈ ವರ್ಷ ಈ ರೀತಿಯಾಗಿ ಆಶೀರ್ವದಿಸಲಿ. ಅದೇ ಸಮಯದಲ್ಲಿ ದೇವರು ಬಯಸಿದ್ದನ್ನು ನಾವು ಮಾಡುವ ಪ್ರಿಯರೇ. ನಮಗೆ ಮನಸ್ಸಿಗೆ ಬಂದಾಗೆ ಜೀವನ ಮಾಡಿ ನನ್ನ ಜೀವನದಲ್ಲಿ ಏನು ಆಶೀರ್ವಾದ ಬರಲಿಲ್ಲ ಅಂತ ಹೇಳುವಾಗ ಅದು ದೇವರನ್ನು ದೂಷಣೆ ಮಾಡಿ ಏನು ಪ್ರಯೋಜನ ಇಲ್ಲ. ಒಬ್ಬ ಮಗ ಇದ್ದ, ಅವನಿಗೆಲ್ಲವನ್ನು ಕೂಡ ತಂದೆ ಕೊಟ್ಟರು. ಅವನಿಗೆ ಮನಸ್ಸಿಗೆ ಬಂದಾಗೆ ಜೀವನ ಮಾಡಿದ, ಎಲ್ಲವನ್ನು ಕಳ್ಕೊಂಡ, ಕಂಪ್ಲೀಟ್ಲಿ ಲಾಸ್. ಆದರೆ ಇಲ್ಲಿ ಒಂದು ಏನಂದರೆ, ಕಂಪ್ಲೀಟ್ಲಿ ಲಾಸ್ ಆದರೂ ಕೂಡ ಜನರು ಗೇಲಿ ಮಾಡ್ಬೋದು ಆ ಸಮಯದಲ್ಲಿ. ಹೇಗಾದ ನೋಡ, ಮುಂಚೆ ಹೀಗಿದ್ದ, ಆದರೆ ಅವನ ಒಂದು ಕೂಗು ಸಾಕು, ತಂದೆ ದೇವರೇ ನನ್ನನ್ನು ಕ್ಷಮಿಸು ಎನ್ನುವಂಥ ಒಂದು ಕೂಗು ಸಾಕು. ಅವನ ತಂದೆ, ಪರಲೋಕದ ತಂದೆ ಓಡಿ ಬಂದು ಆತನ ಅಪ್ಪುತ್ತಾನೆ. ಅಷ್ಟು ಮಾತ್ರವಲ್ಲ, ಕಳೆದುಕೊಂಡದನ್ನು ಮತ್ತೆ ಅವನು ಕೊಡುವಂಥವನಾಗಿದ್ದಾನೆ. ಹಾಗಾದರೆ ಪ್ರಿಯರೇ, ಏನೇ ಟೆಸ್ಟ್ ನಿಮಗೆ ಬಂದರೂ ಕೂಡ ನಿಮ್ಮ ಜೊತೆ ದೇವರಿದ್ದಾನೆ ಎಂಬುದಾಗಿ ಆ ಒಂದು ಭರವಸೆ, ಆ ದೊಡ್ಡ ದೇವರು ನಿಮ್ಮನ್ನು ಆ ಟೆಸ್ಟಿಂದ ಪಾರು ಮಾಡಿ ನಿಮಗೊಂದು ಟೆಸ್ಟಿಮನಿಯಾಗಿ ನಿಮ್ಮನ್ನು ನಿಲ್ಲಿಸುವಂತೆ ದೇವರು ಮಾಡುತ್ತಾನೆ ಎಂಬುವಂಥ ಭರವಸೆಯಲ್ಲಿ ನಾವು ಜೀವನ ಮಾಡುವ. ಆಗ ದೇವರು ನಮಗೆ ಹೇಳಿರುವಂಥ ಈ ಪ್ರಾಮಿಸ್ ವರ್ಡ್ ನಮ್ಮ ಜೀವನದಲ್ಲಿ ಈ ವರ್ಷ ದೇವರು ನಮಗೆ ಒದಗಿಸುವನಾಗಿದ್ದಾನೆ. ಹಲ್ಲೆಲೂಯಾ! ಹಾಗಾದರೆ ಪ್ರೀತಿ ದೇವಜನರೇ, ಈ ಒಂದು ಹೊಸ ವರ್ಷದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಇನ್ನೊಂದು ಆವರ್ತಿ ಹೊಸ ವರ್ಷದ ಶುಭಾಶಯವನ್ನು ಹೇಳುತ್ತಾ ನನ್ನ ಸಂದೇಶವನ್ನು ನಾನು ಮುಗಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ವರ್ಷ ದೇವರನ್ನು ಸಂತೋಷಪಡಿಸುವಂಥ ವರ್ಷವನ್ನಾಗಿ ನೀವು ಮೀಸಲಾಗಿಡ್ರಿ. ದೇವರನ್ನು ಸಂತೋಷಪಡಿ, ಜನರನ್ನೆಲ್ಲ
ಜನರು ಆಟೋಮೆಟಿಕ್ ಸಂತೋಷ ಪಡ್ತಾರೆ. ದೇವರು ಸಂತೋಷ ಪಟ್ಟರೆ ಜನರು ಒಂದು ವೇಳೆ ನಿಮ್ಮ ಹತ್ರ ಮುನಿಸಿನಲ್ಲಿ ಇದ್ದರೂ ಕೂಡ ಅವರು ಬರ್ತಾರೆ ನಿಮ್ಮ ಜೊತೆ. ಆದರೆ ದೇವರನ್ನು ಸಂತೋಷಪಡಿಸುವಂಥ ವರ್ಷವನ್ನಾಗಿ ನೀವು ಅದನ್ನು ಮಾರ್ಪಡಿಸಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡುವ. ಭೂಪರಲೋಕದೊಡೆಯನೇ, ಸರ್ವಶಕ್ತನಾಗಿರುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ಅಪ್ಪ, ಈ ವರ್ಷ ಸ್ವಾಮಿ ನಿನ್ನನ್ನು ಸಂತೋಷಪಡಿಸುವಂಥ ವರ್ಷ ಆಗುವಂತೆ ನಮಗೆ ಸಹಾಯ ಮಾಡು. ನೀನು ಏನು ಹೇಳಿದ್ದಿ ಅದನ್ನು ನಾವು ನಡೆಸುವಂಥ ಕೃಪೆ ಕೊಡು ಸ್ವಾಮಿ. ಪರಿಶುದ್ಧಾತ್ಮ ದೇವರೇ, ಅದಕ್ಕೆ ನಮಗೆ ಸಹಾಯ ಮಾಡು ದೇವರೇ. ಅಪ್ಪ, ಎಲ್ಲ ವಿಷಯದಲ್ಲಿ ನಮಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು. ಈ ನೀನು ಕೊಟ್ಟಂಥ ಈ ವಾಕ್ಯಕ್ಕೋಸ್ಕರ ನಿನಗೆ ಸ್ತೋತ್ರ. ಜಕರ್ಯನ ಪ್ರವಾದನ ಗ್ರಂಥ 8:12 ವಚನ ಹೇಳಿದ ಪ್ರಕಾರ ಈ ವರ್ಷ ನೆಮ್ಮದಿಯ ಬೆಳೆಯನ್ನು ನಾವು ಕೊಯ್ಲಿಕ್ಕಾಗುವಂಥ ಕೃಪೆಗೆ ನಮ್ಮ ನಡೆಸು. ಈ ಮೂಲಕ ದೇವರೇ, ನೀನು ಹೇಳಿದ ಮಾತುಗಳನ್ನು ಕೂಡ ನಮ್ಮ ಜೀವನದಲ್ಲಿ ನಾವು ನೆರವೇರಿಸಿ ಜೀವಿಸುವಂತೆ ಕೃಪೆಯನ್ನು ಅನುಗ್ರಹಿಸಿಕೊಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಎಲ್ಲರನ್ನು ನಿನ್ನ ಕೈಲೊಪ್ಪಿಸಿಕೊಡ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ವಿಶೇಷವಾಗಿ ಪ್ರೀತಿಯ ದೇವಜನರೇ, ಬಿಗ್ ಜೆ ಟಿವಿ ದಿನದ 24 ತಾಸುಗಳ ಕಾಲ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಹೇಳಿದಂಥ ಆ ರಾಜ್ಯಾಜ್ಞೆಯನ್ನು ಕೈಗೊಳ್ಳುವುದಕ್ಕೋಸ್ಕರ ಪ್ರಯತ್ನ ಪಡುತ್ತಾ ಇದೆ. ಯೇಸು ಸ್ವಾಮಿ ಹೇಳ್ತಾರೆ, ಹೋಗಿರಿ, ಎಲ್ಲ ಕಡೆಗೆ ನನ್ನ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ. ಈ ಒಂದು ಕೊನೆಯ ದಿನದಲ್ಲಿ ನಮ್ಮ ಬಿಗ್ ಜೆ ಮಾಧ್ಯಮವು ಎಲ್ಲರಿಗೂ ಕೂಡ ಮಾಧ್ಯಮದ ಮೂಲಕ, ಟಿ ವಿ ಮಾಧ್ಯಮದ ಮೂಲಕ ಇವತ್ತು ಸುವಾರ್ತೆಯನ್ನು ಸಾರುತ್ತಾ ಇದೆ. ಈ ಕೊನೆಯ ದಿನದಲ್ಲಿ ನೀವು ಕೂಡ ಒಂದು ವೇಳೆ ನಮ್ಮ ಕ್ರಿಸ್ತನು, ನಮ್ಮ ಕರ್ತನು ಹೇಳಿದಂಥ ಈ ಒಂದು ರಾಜ್ಯಾಜ್ಞೆಯನ್ನು ಕೈಗೊಳ್ಳಲು ನಿಮಗೆ ಮನಸ್ಸಿರುವುದಾದರೆ ನಮ್ಮ ಜೊತೆ ಕೈ ಜೋಡಿಸಿರಿ. ನಾನು, ನೀವು ಎಲ್ಲರೂ ಸೇರಿ ಈ ಪರಲೋಕದ ಸುವಾರ್ತೆಯು ಎಲ್ಲರಿಗೆ ತಲುಪಿಸುವಂಥ ಈ ಒಂದು ಯೋಜನೆಯಲ್ಲಿ ನೀವು ಪಾಲ್ಗೊಳ್ಳಿರಿ ಎಂಬುದಾಗಿ ನಿಮಗೆ ಆಹ್ವಾನ ಕೊಡುತ್ತಿದ್ದೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ